ನಮಸ್ತೆ. ಇವತ್ತು ತಿಂಡಿಗೆ ಅಂತೇಳಿ ಟೊಮೊಟೊ ಬಾತ್ ಮಾಡಿದ್ದೆ. ಟೊಮೊಟೊ ಬಾತ್ ಮಾಡಿ ತಿಂತಾ ಕೂತಿದ್ವಿ ಎಲ್ಲರೂ. ಇವಾಗ ಆಫ್ಟರ್ನೂನ್ ಡ್ಯೂಟಿ ಹೋಗ್ತಾರೆ ನಮ್ಮ ಮನೆಯವರು. ಅವರು ಹೊರಗಡೆ ಹೋಗಿದ್ದರು. ಅವ್ರು ಬರಬೇಕಾದ್ರೆ ಐಸ್ ಕ್ರೀಮ್ ತೊಗೊಂಡಿದ್ರು. ಅದು ತಿಂದ್ಬಿಟ್ಟು ಮಧ್ಯಾಹ್ನ 3 ಗಂಟೆ ಮೇಲಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಸರೋಜಿನಿ ಮಾರ್ಕೆಟಿಗೆ ಹೋಗೋಣ ಅಂತ ಹೇಳಿದರು. ಅದಕ್ಕೆ ಹೋಗಿದ್ವಿ ಸರೋಜಿನಿ ಮಾರ್ಕೆಟಿಗೆ. ಇಬ್ಬರು ಕೂಡ ಆಂಧ್ರದವರೇ. ಅವ್ರ ಜೊತೆಗೆ ಹೋಗಿದ್ದೆ. ನಾನೇನು ತೊಗೊಳಂಗಿರಲಿಲ್ಲ. ನಾವು ರಜಕ್ಕೆ ಹೋಗ್ಬೇಕಾದ್ರೆ ತೊಗೊಳ್ಳೋಣ ಅಂತ ಹೇಳಿದ್ವಿ. ಅವರು ಬಾ ಜೊತೆಗೆ ಅಂತೇಳಿ ತುಂಬ ಫೋರ್ಸ್ ಮಾಡಿದ್ರು ಅಂತೇಳಿ ಅವ್ರ ಜೊತೆಗೆ ಹೋಗಿದ್ವಿ. ಇವತ್ತು ಗುರುವಾರ ಆಗಿರೋದ್ರಿಂದ ಅಷ್ಟೊಂದೇನು ರಶ್ ಇಲ್ಲ. ವೀಕೆಂಡಲ್ಲಿ ಮಾತ್ರ ತುಂಬಾ ರಶ್ ಇರುತ್ತೆ ಸರೋಜಿನಿ ಮಾರ್ಕೆಟು. ಅದು 3 ಗಂಟೆ ಸಿಕ್ಕಾಪಟ್ಟೆ ಬಿಸಿಲು, ಸೆಕೆ ಇತ್ತು. ಅಂದರೆ ಹೋದಷ್ಟಿಗೆ ಹೋಲಿಸ್ಕೊಂಡ್ರೆ ಈ ವರ್ಷ ತುಂಬ ಕಡಿಮೆ ಇದೆ ಸೆಕೆ. ಮತ್ತು ಸಂಜೆ ಆಗ್ತಿದ್ದಂಗೆ ಜನನೂ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಇಲ್ಲಿ ಅದೇ ಪಾರ್ಟ್ಸ್ ಎಲ್ಲ ಬಂದ್ಬಿಟ್ಟು 150 ರೂಪಾಯಿ, ಈ ಥರ 100 ರೂಪಾಯಿ ಐಟಮ್ಸ್ ಎಲ್ಲ ಜಾಸ್ತಿ ಸಿಗುತ್ತೆ. ಈ ಗಾಜಿನ ಐಟಮ್ ಎಲ್ಲ ಸ್ವಲ್ಪ 100 ರೂಪಾಯಿ ಅಂತ ಹೇಳಿದ್ರು ಬಾಕ್ಸ್ಗಳೆಲ್ಲ. ಒಂದಿಷ್ಟು ಅವ್ರು ಹೊಸ್ದಾಗಿ ಬಂದಿದ್ದಾರೆ. ಅವ್ರು ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಮನೆಗೆ ಅಂತೇಳಿ ತೊಗೊಳ್ತಾಯಿದ್ರು. ಮಗುನ ನಾನು ಸ್ವಲ್ಪ ಹೊತ್ತು ಇಟ್ಕೊಂಡಿದ್ದೆ. ಇಲ್ಲಿ ಯಾವುದೇ ಐಟಮ್ ತೊಗೊಂಡ್ರು 100 ರೂಪಾಯಿನೇ. ನಾನು ಮಗು ಕೂರಿಸ್ಕೊಂಡು ಅಲ್ಲಿ ಒಂದು ಅಂಗಡಿ ಹತ್ರ ಮೊಮೋಸ್ ಆರ್ಡ್ರ್ ಮಾಡಿ ತಿಂತಾಯಿದ್ವಿ. ಅದು ತುಂಬ ಲೇಟ್, 5:30 ಆಗೋಗಿತ್ತು. ನಾವು ಬಂದಿದ್ದು 3 ಗಂಟೆಗೆ ಬಂದಿದ್ವಿ. ಮನೆಗೆ ಬಂದು ನಾನು 1-2 ಐಟಮ್ ಮಾತ್ರ ತೊಗೊಂಡೆ. ಈ ಕಡ ತೊಗೊಂಡಿದ್ದೀನಿ. ಗೋಲ್ಡ್ ಪ್ಲೇಟಲ್ಲಿ ಬರುತ್ತಿದ್ದು ಚೆನ್ನಾಗಿತ್ತು ಅಂತೇಳಿ ತೊಗೊಂಡೆ. ಥ್ಯಾಂಕ್ ಯು.